ಒಬ್ಬ ವ್ಯಕ್ತಿಯ ಜೀವನವನ್ನ ಕೇವಲ 4 ದಿನಗಳ ಟೈಮರ್ಗೆ ಅಳವಡಿಸಿದ್ರೆ ಹೇಗಿರುತ್ತೆ ಅಂತ ಒಮ್ಮೆ ಕಲ್ಪಿಸ್ಕೊಳ್ಳಿ. ಅಂದ್ರೆ ಮೊದಲನೇ ದಿನ ತಲೆಯಲ್ಲಿ ಒಂದು ಅದ್ಭುತವಾದ ಹೊಸ ಆಲೋಚನೆ ಹುಟ್ಟುತ್ತೆ. ಹೌದು. ಆಮೇಲೆ ಎರಡನೇ ದಿನ ಆ ಆಲೋಚನೆಗೆ ಎಲ್ಲೆಡೆಯಿಂದ ಪ್ರಶಂಸೆ ಸಿಗುತ್ತೆ, ಜೇಬಿಗೆ ಹಣ ಕೂಡ ಬರುತ್ತೆ. ಖಂಡಿತ. ಆದ್ರೆ ಮೂರನೇ ದಿನ ಅದೇ ಆಲೋಚನೆಯಿಂದ ವಿಪರೀತ ಒತ್ತಡ ಶುರುವಾಗಿ ಸಂಬಂಧಗಳಲ್ಲಿ ಬಿರುಕು ಮೂಡಿ ಆರೋಗ್ಯನೂ ಹದಗೆಡುತ್ತೆ. ಅರೆ ಹೌದಲ್ವಾ. ಆಮೇಲೆ ನಾಲ್ಕನೇ ದಿನ ಈ ಎಲ್ಲ ಗೊಂದಲಗಳ ನಡುವೆ ಜೀವನದ ಅತ್ಯಂತ ನಿರ್ಣಾಯಕ ಹೆಜ್ಜೆಯೊಂದನ್ನ ಇಡಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಎಕ್ಸಾಕ್ಟ್ಲಿ. ಇದೇನೋ ಒಂದು ಸಿನಿಮಾದ ರೋಚಕ ಕತೆ ತರಹ ಕೇಳಿಸ್ತಿದೆ ಅಲ್ವಾ? ಆದ್ರೆ ಇದು ಕತೆ ಅಲ್ಲ, ಬದಲಾಗಿ ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯ ಕೇಂದ್ರಬಿಂದು. ನಿಜ. ಜ್ಞಾನವನ್ನು ಅರಸುವವರಿಗೆ ಇದೊಂದು ಅದ್ಭುತವಾದ ಅಧ್ಯಯನ ಆಗಲಿದೆ. ಹೌದು. ನಮ್ಮ ಮುಂದಿರುವ ಮೂಲ ಮಾಹಿತಿಯು ಮೇಷರಾಶಿಯವರ ಪಾಲಿಗೆ ಏಪ್ರಿಲ್ 22, 23, 24 ಮತ್ತು 25 ಈ 4 ದಿನಗಳು ತರಲಿರುವ ಅಗಾಧವಾದ ಬದಲಾವಣೆಗಳ ಸುತ್ತುತ್ತೆ. ನೋಡಿ, ಈ ನಿರ್ದಿಷ್ಟ ದಿನಗಳು ಕೇವಲ ಕ್ಯಾಲೆಂಡರ್ ಪುಟಗಳಲ್ಲ, ಬದಲಾಗಿ ಗ್ರಹಗಳ ಚಲನೆಯು ಮನುಷ್ಯನ ಮುಂದೆ ಅವಕಾಶಗಳನ್ನ ಹೇಗೆ ತಂದಿಡುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಜೊತೆಗೆ ಆ ಅವಕಾಶಗಳು ಕೇವಲ ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳುವವರಿಗೆ ಮಾತ್ರ ಹೇಗೆ ಒಲಿಯುತ್ತೆ ಅನ್ನೋದರ ಒಂದು ಸಂಪೂರ್ಣ ಅಧ್ಯಯನ ಇದು. ಇಲ್ಲಿರುವ ಅತ್ಯಂತ ಕುತೂಹಲಕಾರಿ ಸಂಗತಿ ಏನಂದ್ರೆ, ಈ ಜ್ಯೋತಿಷ್ಯ ಮೂಲವು ನಿಮ್ಮ ಭವಿಷ್ಯ ಹೀಗೆಯೇ ಆಗುತ್ತೆ ಅಂತ ಬರ್ದಿಡ್ತಾ ಇಲ್ಲ. ಓಹೋ, ಅಂದ್ರೆ ಕೇವಲ ಭವಿಷ್ಯ ನುಡಿಯುತ್ತಿಲ್ಲ ಅಂತಾನಾ? ಖಂಡಿತ ಇಲ್ಲ. ಬದಲಾಗಿ ಅವಕಾಶಗಳು ಎದುರಾದಾಗ ಒಬ್ಬ ವ್ಯಕ್ತಿ ತೆಗೆದುಕೊಳ್ಳುವ ನಿರ್ಧಾರಗಳು, ಆತನ ಮಾನಸಿಕ ಸ್ಥಿತಿ, ಆಮೇಲೆ ಆತನ ಪ್ರತಿಕ್ರಿಯೆಗಳು ಭವಿಷ್ಯದ ಬುನಾದಿಯನ್ನ ಹೇಗೆ ನಿರ್ಮಿಸುತ್ತೆ ಅನ್ನೋ ವಾಸ್ತವವನ್ನ ತೆರೆದಿಡ್ತಾ ಇದೆ. ಅಂದ್ರೆ ಇದೊಂದು ಬಿರುಗಾಳಿಯ ಮಧ್ಯೆ ಹಡಗನ್ನ ಓಡಿಸುವ ಸಾಹಸ ಇದ್ದ ಹಾಗೆ. ಯಾರು ದಿಟ್ಟತನದಿಂದ ಚುಕ್ಕಾಣಿ ಹಿಡಿಯುತ್ತಾರೋ ಅವರಿಗೆ ಮಾತ್ರ ನಿಧಿ ಸಿಗುತ್ತೆ. ಬಹಳ ಅದ್ಭುತವಾದ ಉಪಮೆ ಇದು. ಅವಕಾಶಗಳು ಎಲ್ಲರ ಬಾಗಿಲನ್ನು ತಟ್ಟುತ್ತೆ, ಆದ್ರೆ ಅದನ್ನ ಗ್ರಹಿಸಲು ಬೇಕಾದ ಮಾನಸಿಕ ಸಿದ್ಧತೆ, ಆರ್ಥಿಕ ಶಿಸ್ತು ಇದೆಯಲ್ಲ. ಹೌದು, ಆ ಶಿಸ್ತು ಬಹಳ ಮುಖ್ಯ. ಅದು ನಮ್ಮ ದೈನಂದಿನ ಆಯ್ಕೆಗಳ ಮೇಲೆ ನಿಂತಿದೆ ಅನ್ನೋದನ್ನ ಈ 4 ದಿನಗಳ ವಿಶ್ಲೇಷಣೆ ಬಹಳ ಸ್ಪಷ್ಟವಾಗಿ ತೋರಿಸ್ಕೊಡುತ್ತೆ. ಹಾಗಾದ್ರೆ ಅವಕಾಶ ಮತ್ತು ಸಿದ್ಧತೆಯ ನಡುವಿನ ಸೇತುವೆಯೇ ನಮ್ಮ ನಿರ್ಧಾರಗಳು ಅಂತಾಯ್ತು. ಈ ಬದಲಾವಣೆಯ ಗಾಳಿ ಮೊದಲು ಬೀಸೋದು ನಮ್ಮ ವೃತ್ತಿಜೀವನದ ಮೇಲಲ್ವಾ? ಖಂಡಿತ. ಉದ್ಯೋಗದ ವಿಚಾರದಲ್ಲಿ ಈ 4 ದಿನಗಳಲ್ಲಿ ನಡೆಯುವ ವಿದ್ಯಮಾನಗಳನ್ನ ಗಮನಿಸಿದರೆ ಇದೊಂದು ಏರಿಳಿತಗಳ ದೊಡ್ಡ ಸರಪಳಿಯಂತೆ ಕಾಣುತ್ತೆ. ಆಕ್ಚುಲಿ ಏಪ್ರಿಲ್ 22ನೇ ತಾರೀಕು ಉದ್ಯೋಗದಲ್ಲಿ ಹೊಸ ಆಲೋಚನೆಗಳ ಉಗಮ ಆಗುತ್ತೆ ಮತ್ತು ಕೆಲಸದ ಸ್ಥಳದಲ್ಲಿ ಒಂದು ವಿಶಿಷ್ಟ ಗುರುತು ಸಿಗುತ್ತೆ ಅಂತ ಉಲ್ಲೇಖಿಸಲಾಗಿದೆ. ಹೌದು. ತಕ್ಷಣವೇ ಏಪ್ರಿಲ್ 23ರಂದು ಕಚೇರಿಯಲ್ಲಿ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತೆ. ಸಹೋದ್ಯೋಗಿಗಳು ಸಂಪೂರ್ಣವಾಗಿ ನಮ್ಮ ಮೇಲೆ ಅವಲಂಬಿತರಾಗುವ ವಾತಾವರಣ ಸೃಷ್ಟಿಯಾಗುತ್ತೆ. ಆದ್ರೆ ಇಲ್ಲಿಯೇ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಅಲ್ವಾ? ಯಾವುದೇ ಕಾರಣಕ್ಕೂ ಅಹಂಕಾರಕ್ಕೆ ಒಳಗಾಗಬಾರದು ಅಂತ. ಎಕ್ಸಾಕ್ಟ್ಲಿ. ಮನ್ನಣೆ ಸಿಕ್ಕಾಗ ಅಹಂಕಾರ ಬರೋದು ಸಹಜ, ಆದ್ರೂ ಅದನ್ನ ಎಚ್ಚರಿಕೆ ಅಂತ ಪ್ರತ್ಯೇಕವಾಗಿ ಯಾಕೆ ಹೇಳಿದ್ದಾರೆ ಅಂತ ನಾನು ಯೋಚಿಸ್ತಿದ್ದೆ. ಈ ಎಚ್ಚರಿಕೆಯ ಹಿಂದಿರುವ ಕಾರಣ ಬಹಳ ಸ್ಪಷ್ಟವಾಗಿದೆ. ಏಪ್ರಿಲ್ 22ರಂದು ಹೊಳೆಯುವ ಹೊಸ ಆಲೋಚನೆಗಳು ಇದ್ದಕ್ಕಿದ್ದಂತೆ ಶೂನ್ಯದಿಂದ ಬರುವುದಿಲ್ಲ. ಅದು ದೀರ್ಘಕಾಲದ ಕಠಿಣ ಪರಿಶ್ರಮದ ಫಲ. ನಿಜ. ರಾತ್ರೋರಾತ್ರಿ ಆಗುವ ಮ್ಯಾಜಿಕ್ ಅಲ್ಲ ಅದು. ಹೌದು. ಆ ದೃಷ್ಟಿಕೋನವು ಏಪ್ರಿಲ್ 23ರಂದು ಮೆಚ್ಚುಗೆ ತಂದುಕೊಟ್ಟಾಗ ಮನುಷ್ಯನ ಮೆದುಳಿನಲ್ಲಿ ಡೋಪಮೈನ್ ಬಿಡುಗಡೆಯಾಗುತ್ತೆ. ಓಹೋ, ಡೋಪಮೈನ್ ರಿಲೀಸ್ ಆಗುತ್ತೆ? ಈ ರಾಸಾಯನಿಕ ಪ್ರಕ್ರಿಯೆ ನಾನೇ ಎಲ್ಲವನ್ನೂ ನಿಭಾಯಿಸಬಲ್ಲೆ ಅನ್ನೋ ಒಂದು ಮಿಥ್ಯ ಕಲ್ಪನೆಯನ್ನ ಹುಟ್ಟಾಕುತ್ತೆ. ಸಹೋದ್ಯೋಗಿಗಳು ನಮ್ಮ ಮೇಲೆ ಡಿಪೆಂಡ್ ಆದಾಗ ಈ ಭಾವನೆ ಇನ್ನಷ್ಟು ತೀವ್ರವಾಗುತ್ತೆ. ಅಹಂಕಾರದಿಂದ ಕಣ್ಣು ಮುಚ್ಚಿಹೋದ್ರೆ ಮರುದಿನ ಬರಲಿರುವ ವಿಪರೀತ ಒತ್ತಡವನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಏಪ್ರಿಲ್ 24ರಂದು ಪರಿಸ್ಥಿತಿ ಸಂಪೂರ್ಣವಾಗಿ ತಿರುವು ಪಡೆಯುತ್ತೆ. ಅಂದ್ರೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಹೆಗಲೇರುತ್ತೆ, ಒಟ್ಟಿಗೆ 10 ಕೆಲಸಗಳನ್ನ ಮಾಡಬೇಕಾದ ಮಲ್ಟಿ ಟಾಸ್ಕಿಂಗ್ ಪ್ರೆಷರ್ ಎದುರಾಗುತ್ತೆ ಅಲ್ವಾ? ಹೌದು. ಇಲ್ಲಿ ವಿಪರೀತ ಮಾನಸಿಕ ಒತ್ತಡ ಉಂಟಾಗೋದ್ರಿಂದ ಸಮಯ ನಿರ್ವಹಣೆ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅತ್ಯಂತ ಅವಶ್ಯಕ ಆಗುತ್ತೆ. ಆದಾಗ್ಯೂ ಈ ಇಡೀ ಮಾದರಿಯನ್ನ ಸ್ವಲ್ಪ ವಿಮರ್ಶಾತ್ಮಕವಾಗಿ ನೋಡೋಣ. ಏಪ್ರಿಲ್ 25ರಂದು ಉದ್ಯೋಗ ಬದಲಾವಣೆ ಅಥವಾ ಹೊಸ ಪ್ರಾಜೆಕ್ಟ್ ಸ್ವೀಕರಿಸುವಂಥ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತೆ. ಬಡ್ತಿಯ ಅವಕಾಶಗಳು ಅಥವಾ ವಿದೇಶಕ್ಕೆ ಹೋಗುವ ಒಲವು ಕೂಡ ಮೂಡುತ್ತೆ. ಹೌದು. ಮತ್ತು ಮೂಲಗಳು ಹೇಳುವ ಹಾಗೆ ಒಳಗಿನ ಅಗ್ನಿಶಕ್ತಿಯನ್ನ ಎಚ್ಚರಿಸುವ ಅಗತ್ಯತೆ ಇರುತ್ತೆ.
ಇವೆಲ್ಲವನ್ನೂ ಒಟ್ಟಿಗೆ ನೋಡಿದಾಗ ನನಗೊಂದು ಪ್ರಶ್ನೆ ಮೂಡ್ತಾ ಇದೆ. ಖಂಡಿತ ಕೇಳಿ. ಇದು ನಿಜಕ್ಕೂ ಕೇವಲ ಜ್ಯೋತಿಷ್ಯದ ಗ್ರಹಗಳ ಪ್ರಭಾವ ಮಾತ್ರನಾ? ಅಥವಾ ಯಾವುದೇ ಯಶಸ್ವಿ ಉದ್ಯೋಗಿಯ ವೃತ್ತಿಚಕ್ರದ ಅಂದ್ರೆ ಕೆರಿಯರ್ ಸೈಕಲ್ನ ಸಾಮಾನ್ಯ ಹಂತಗಳೇ? ಅಂದ್ರೆ ನೀವು ಹೇಳ್ತಿರೋದು ನೋಡಿ, ಮೊದಲು ಒಂದು ಉಪಾಯ ಬರುತ್ತೆ, ಅದಕ್ಕೆ ಮೆಚ್ಚುಗೆ ಸಿಗುತ್ತೆ. ಮೆಚ್ಚುಗೆ ಸಿಕ್ಕಾಗ ಸಹಜವಾಗಿಯೇ ಜವಾಬ್ದಾರಿ ಮತ್ತು ನಿರೀಕ್ಷೆಗಳು ಹೆಚ್ಚಾಗುತ್ತೆ. ಆ ನಿರೀಕ್ಷೆಗಳ ಭಾರವೇ ಒತ್ತಡವಾಗಿ ಪರಿಣಮಿಸುತ್ತೆ. ಆ ಒತ್ತಡವನ್ನ ಯಶಸ್ವಿಯಾಗಿ ನಿಭಾಯಿಸಿದ ಮೇಲೆ ತಾನೇ ಹೊಸ ಹುದ್ದೆ ಅಥವಾ ಬಡ್ತಿಯ ಅವಕಾಶ ಒದಗ್ಬರೋದು. ಇದು ಮಾನವನ ವೃತ್ತಿಜೀವನದ ಮನೋವಿಜ್ಞಾನವನ್ನೇ ಜ್ಯೋತಿಷ್ಯದ ರೂಪದಲ್ಲಿ ಹೇಳಿದ ಹಾಗೆ ಕಾಣ್ತಿಲ್ವಾ? ವಾವ್! ಈ ಪ್ರಶ್ನೆ ಈ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಆಯಾಮವನ್ನ ತೆರೆದಿಡ್ತಾ ಇದೆ. ಪ್ರಾಚೀನ ಜ್ಯೋತಿಷ್ಯವು ಅನೇಕ ಬಾರಿ ಮಾನವನ ನಡವಳಿಕೆಗಳ ಮನೋವಿಜ್ಞಾನದ ನೈಸರ್ಗಿಕ ಚಕ್ರಗಳನ್ನೇ ಗ್ರಹಗಳ ಚಲನೆಯ ಮೂಲಕ ವಿವರಿಸುತ್ತೆ. ಓಹೋ, ಹಾಗಾದ್ರೆ ಇದು ಸೈಕಾಲಜಿನೇ? ಆಕ್ಚುಲಿ ಆ ವೃತ್ತಿಚಕ್ರದ ಹಂತಗಳು ಪ್ರತಿಯೊಬ್ಬ ಉದ್ಯೋಗಿಯ ಜೀವನದಲ್ಲೂ ನಡೆಯುವ ಪ್ರಕ್ರಿಯೆಗಳೇ. ಆದರೆ ಜ್ಯೋತಿಷ್ಯವು ಆ ಪ್ರಕ್ರಿಯೆಗಳಿಗೆ ಒಂದು ಕಾಲಮಿತಿಯನ್ನ, ಒಂದು ನಿರ್ದಿಷ್ಟ ಚೌಕಟ್ಟನ್ನ ನೀಡುತ್ತೆ. ಕೇವಲ 4 ದಿನಗಳ ಚೌಕಟ್ಟು. ಅದೇ ಇಲ್ಲಿನ ವಿಶೇಷ. ಈ 4 ದಿನಗಳ ಕಾಲಮಿತಿಯಲ್ಲಿಯೇ ಈ ಇಡೀ ಚಕ್ರ ವೇಗವಾಗಿ ತಿರುಗುತ್ತೆ. ಆಲೋಚನೆ, ಮೆಚ್ಚುಗೆ, ಒತ್ತಡ ಮತ್ತು ಅಂತಿಮ ನಿರ್ಧಾರ. ಅಂದ್ರೆ ಈ ಹಂತಗಳನ್ನ ದಾಟುವ ವೇಗ ಮತ್ತು ವಿಧಾನವೇ ನಮ್ಮ ಯಶಸ್ಸನ್ನ ನಿರ್ಧರಿಸುತ್ತೆ. ಖಂಡಿತ. ಒತ್ತಡದ ಸಮಯದಲ್ಲಿ ಅಂದ್ರೆ ಏಪ್ರಿಲ್ 24ರಂದು ವಿಚಲಿತರಾದರೆ ಏಪ್ರಿಲ್ 25ರ ನಿರ್ಣಾಯಕ ಹಂತಕ್ಕೆ ತಲುಪೋದು ಕಷ್ಟ. ಆ ಒತ್ತಡವನ್ನ ಮೆಟ್ಟಿ ನಿಲ್ಲುವ ಪ್ರಕ್ರಿಯೆಯನ್ನೇ ಮೂಲಗಳು ಅಗ್ನಿಶಕ್ತಿಯನ್ನ ಎಚ್ಚರಿಸೋದು ಅಂತ ಸಾಂಕೇತಿಕವಾಗಿ ಕರೆದಿವೆ. ಬಹಳ ಅದ್ಭುತವಾದ ವಿವರಣೆ. ಆದ್ರೆ ನೋಡಿ, ವೃತ್ತಿ ಜೀವನದಲ್ಲಿ ಹೆಚ್ಚಾಗುವ ಈ ಜವಾಬ್ದಾರಿಗಳು ಮತ್ತು ಒತ್ತಡ ಕೇವಲ ಕಚೇರಿಯ 4 ಗೋಡೆಗಳ ಒಳಗೆ ಉಳಿಯೋದಿಲ್ಲ. ಅದು ನೇರವಾಗಿ ನಮ್ಮ ಜೇಬಿನ ಮೇಲೆ ಪ್ರಭಾವ ಬೀರುತ್ತೆ. ಹೌದು, ಹಣಕಾಸಿನ ಮೇಲೆ ಬೀಳುತ್ತೆ. ವೃತ್ತಿಜೀವನದಿಂದ ಹಣಕಾಸು ಮತ್ತು ವ್ಯಾಪಾರದ ಸವಾಲುಗಳತ್ತ ಗಮನ ಹರಿಸಿದ್ರೆ ಇಲ್ಲೂ ಕೂಡ ವಿಚಿತ್ರವಾದ ವಿಪರ್ಯಾಸಗಳಿವೆ. ಹೇಗೆ? ನೋಡಿ, ಏಪ್ರಿಲ್ 22ರಂದು ಮನೆ ಅಥವಾ ಆರೋಗ್ಯದ ಮೇಲೆ ಅನಿರೀಕ್ಷಿತ ಖರ್ಚು ಬರುತ್ತೆ ಅಂತ ಮೂಲಗಳು ಹೇಳುತ್ತೆ. ಆದ್ರೆ ಏಪ್ರಿಲ್ 23ರಂದು ಆರ್ಥಿಕ ಪರಿಸ್ಥಿತಿ ಚೇತರಿಸಿಕೊಳ್ಳುತ್ತೆ. ಓಹೋ, ಹಳೆ ಬಾಕಿ ವಸೂಲಾತಿ ಆಗತ್ತೆ, ಫ್ರೀಲಾನ್ಸ್ ಮುಖಾಂತರ ಹೊಸ ಆದಾಯ ಹರಿದು ಬರುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಹೀಗೆ ದುಡ್ಡು ಬಂದ ತಕ್ಷಣ ಏಪ್ರಿಲ್ 24ರಂದು ಮಾರುಕಟ್ಟೆ ಪರಿಸ್ಥಿತಿ ಸರಿಯಿಲ್ಲದಿರೋದ್ರಿಂದ ದೊಡ್ಡ ಹೂಡಿಕೆ ಮಾಡದಿರುವ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಲಾಗಿದೆ. ಆಮೇಲೆ ಕೊನೆಗೆ ಏಪ್ರಿಲ್ 25ರಂದು ಆರ್ಥಿಕ ಸ್ಥಿರತೆ ಮತ್ತು ಉಳಿತಾಯದತ್ತ ಗಮನ ಹರಿಯುತ್ತೆ. ಹೌದು, ವ್ಯಾಪಾರದ ವಿಚಾರದಲ್ಲೂ ಇದೇ ರೀತಿಯ ಸ್ಪಷ್ಟವಾದ ಏರಿಳಿತಗಳನ್ನ ನಾವು ನೋಡಬಹುದು. ಏಪ್ರಿಲ್ 22ರಂದು ಹೊಸ ಒಪ್ಪಂದಗಳು ಬರುತ್ತೆ. ಆದರೆ ಅದರ ಹಿಂದಿರುವ ಅಪಾಯಗಳನ್ನ ವಿಶ್ಲೇಷಿಸದೆ ಮುನ್ನುಗ್ಗಬಾರದು. ಅಂದ್ರೆ ಕಣ್ಮುಚ್ಕೊಂಡು ಅಗ್ರಿಮೆಂಟ್ ಸೈನ್ ಮಾಡಬಾರ್ದು. ಖಂಡಿತ. ಆಮೇಲೆ ಏಪ್ರಿಲ್ 23ರಂದು ಗ್ರಾಹಕರೊಂದಿಗೆ ಅತ್ಯುತ್ತಮ ಸಂಬಂಧ ಏರ್ಪಟ್ಟು ದೀರ್ಘಕಾಲದ ಲಾಭಕ್ಕೆ ದಾರಿಯಾಗುತ್ತೆ. ಆದ್ರೆ ಮರುದಿನವೇ ಅಂದ್ರೆ ಏಪ್ರಿಲ್ 24ರಂದು ಪಾಲುದಾರಿಕೆ ವ್ಯಾಪಾರದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ತಲೆದೋರುತ್ತೆ. ಆಮೇಲೆ ಏಪ್ರಿಲ್ 25ರಂದು ತ್ವರಿತ ಲಾಭದ ಆಸೆಗೆ ಬೀಳ್ಬಾರ್ದು ಅನ್ನೋ ಸೂಚನೆ ಇದೆ. ಇದು ವ್ಯಾಪಾರದಲ್ಲಿ ಲಾಂಗ್ ಟರ್ಮ್ ವಿಷನ್ ಪ್ರಾಮುಖ್ಯತೆಯನ್ನ ಸಾರುತ್ತೆ ಅಲ್ವಾ? ಹೌದು. ಹಣಕಾಸಿನ ಈ ಹರಿವನ್ನ ಗಮನಿಸಿದ್ರೆ ಮಾನವನ ಮನಸ್ಥಿತಿಯ ವಿಂಗ್ ಫಾಲ್ ಬಿಹೇವಿಯರ್ ನೆನ್ಪಾಗುತ್ತೆ. ವಿಂಡ್ ಫಾಲ್ ಬಿಹೇವಿಯರ್ ಅಂದ್ರೆ ನೋಡಿ, ಏಪ್ರಿಲ್ 23ರಂದು ಅನಿರೀಕ್ಷಿತವಾಗಿ ಫ್ರೀಲಾನ್ಸ್ ದುಡ್ಡು ಅಥವಾ ಹಳೆಯ ಬಾಕಿ ಕೈ ಸೇರಿದಾಗ ಮನುಷ್ಯನಿಗೆ ತಾನು ಬಹಳ ಶ್ರೀಮಂತ ಅನ್ನೋ ಸುಳ್ಳು ಕಲ್ಪನೆ ಮೂಡುತ್ತೆ. ಓಹೋ, ನಿಜ. ಇದೇ ಕಾರಣಕ್ಕೆ ಹಣಕಾಸಿನ ಈ ಪರಿಸ್ಥಿತಿ ಒಂದು ರೀತಿಯಲ್ಲಿ ರಸ್ತೆಯಲ್ಲಿ ವಾಹನ ಚಲಾಯಿಸಿದಂತಿದೆ. ಏಪ್ರಿಲ್ 23ರಂದು ರಸ್ತೆ ಖಾಲಿ ಇದೆ ಅಂತ ವೇಗವಾಗಿ ಹೋದ್ರೆ 24ರಂದು ಮಾರುಕಟ್ಟೆ ಅನ್ನೋ ಸ್ಪೀಡ್ ಬ್ರೇಕರ್ ನಮ್ಮನ್ನ ಎಡವುವಂತೆ ಮಾಡಬಹುದು. ಬಹಳ ಸೂಕ್ತವಾದ ಹೋಲಿಕೆ. ಏಪ್ರಿಲ್ 23ರಂದು ಹೊಸ ಆದಾಯ ಬಂದ ತಕ್ಷಣ ಮರುದಿನವೇ ಹೂಡಿಕೆ ಮಾಡಬಾರದು ಅನ್ನೋದು ಎಷ್ಟು ವಿಪರ್ಯಾಸ ಅಲ್ವಾ? ಇದು ಕೇವಲ ಕಾಕತಾಳೀಯನೋ ಅಥವಾ ದುಡ್ಡು ಬಂದಾಗ ಮಾರುಕಟ್ಟೆಯ ಅಪಾಯಗಳು ನಮ್ಗೆ ಕಾಣೋದಿಲ್ವೋ? ಇದು ಕಾಕತಾಳೀಯ ಖಂಡಿತ ಅಲ್ಲ. ಹಣ ಕೈಗೆ ಬಂದಾಗ ಬರುವ ಅತಿಯಾದ ಆತ್ಮವಿಶ್ವಾಸ ಇದೆಯಲ್ಲ, ಅದು ಮನುಷ್ಯನ ವಿಶ್ಲೇಷಣಾ ಸಾಮರ್ಥ್ಯವನ್ನ ಕುಂಠಿತಗೊಳಿಸುತ್ತೆ. ಅಂದ್ರೆ ರಿಸ್ಕ್ ತಗೊಳ್ಳೋಕೆ ರೆಡಿಯಾಗ್ತಾರೆ. ಹೌದು. ಏಪ್ರಿಲ್ 23ರಂದು ಬರುವ ಹೊಸ ಆದಾಯವು ಏಪ್ರಿಲ್ 24ರಂದು ತಪ್ಪು ನಿರ್ಧಾರ ತೆಗೆದುಕೊಳ್ಳಲು, ಅಪಾಯಗಳನ್ನ ಕಡೆಗಣಿಸಲು ಪ್ರೇರೇಪಿಸುತ್ತೆ.
ಅದಕ್ಕಾಗಿಯೇ ಅಲ್ಲಿ ಮಾರುಕಟ್ಟೆ ಪರಿಸ್ಥಿತಿ ಸರಿಯಲ್ಲ, ದೊಡ್ಡ ಹೂಡಿಕೆ ಬೇಡ ಅನ್ನೋ ಸ್ಪೀಡ್ ಬ್ರೇಕರ್ ಅನ್ನ ಅಳವಡಿಸಿದ್ದಾರೆ. ಎಕ್ಸಾಕ್ಟ್ಲಿ. ವ್ಯಾಪಾರದಲ್ಲಿ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯ ಬರೋದಕ್ಕೂ ಇದೇ ಅತಿಯಾದ ಆತ್ಮವಿಶ್ವಾಸವೇ ಕಾರಣ ಆಗಬಹುದು. ಆಮೇಲೆ ಶಾರ್ಟ್ಕಟ್ ಅಲ್ಲಿ ದುಡ್ಡು ಮಾಡೋ ಆಸೆ. ಹೌದು, ತ್ವರಿತ ಲಾಭದ ಆಸೆಯು ಮನುಷ್ಯನನ್ನ ತಾರ್ಕಿಕವಾಗಿ ಯೋಚಿಸಲು ಬಿಡೋದಿಲ್ಲ ಅನ್ನೋದನ್ನೇ ಏಪ್ರಿಲ್ 25ರ ಎಚ್ಚರಿಕೆ ಸ್ಪಷ್ಟಪಡಿಸುತ್ತೆ. ಆರ್ಥಿಕ ಸ್ಥಿರತೆ ಬೇಕೆಂದ್ರೆ ದುಡ್ಡು ಬಂದಾಗ ಬ್ರೇಕ್ ಹಾಕುವ ಕಲೆ ಕರಗತ ಆಗಿರಬೇಕು. ಬಹಳ ಆಳವಾದ ಮಾತು. ಈಗ ನೋಡಿ, ಕಚೇರಿಯಲ್ಲಿ ಮೇಲಧಿಕಾರಿಗಳ ನಿರೀಕ್ಷೆ, ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯ, ಹೂಡಿಕೆ ಮಾಡಲಾಗದ ಆ ಹಣದ ತಳಮಳ, ಇವೆಲ್ಲವೂ ಸೇರಿದಾಗ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಸ್ಥಿತಿ ಹೇಗಿರ್ಬೋದು ಅಂತ ಊಹಿಸ್ಕೊಳ್ಳೋದೇ ಕಷ್ಟ ಅಲ್ವಾ? ಖಂಡಿತ. ಆರೋಗ್ಯ ಮತ್ತು ಸಂಬಂಧಗಳ ವಿಚಾರದಲ್ಲಿ ಈ 4 ದಿನಗಳ ಪ್ರಭಾವವನ್ನ ವಿಶ್ಲೇಷಿಸಿದ್ರೆ ಕೆಲವು ಅಚ್ಚರಿಯ ಅಂಶಗಳು ಹೊರಬೀಳುತ್ತೆ. ಅಂದ್ರೆ ಏಪ್ರಿಲ್ 22ರಂದು ವಿಪರೀತ ಆಯಾಸ, ತಲೆನೋವು, ನಿದ್ರಾಹೀನತೆ ಕಾಡುತ್ತೆ ಅಂತ ಹೇಳಿದ್ದಾರೆ. ಆದರೆ ಅದೇ ದಿನ ಕುಟುಂಬದೊಂದಿಗೆ ಪ್ರಶಾಂತ ಸಮಯ ಕಳೆಯುವ ಅವಕಾಶ ಮತ್ತು ಪ್ರೀತಿಯ ನಿವೇದನೆಗೆ ಸೂಕ್ತ ವಾತಾವರಣ ಇರುತ್ತೆ. ಆಮೇಲೆ ಏಪ್ರಿಲ್ 23ರಂದು ಮತ್ತೆ ಉತ್ಸಾಹ ಮರಳುತ್ತೆ. ಮನೆಯಲ್ಲಿ ಒಂದು ಶುಭವಾರ್ತೆ ಕೇಳೋ ಅವಕಾಶ ಇದೆ. ಇದರಿಂದ ನಂಬಿಕೆ ಹೆಚ್ಚಾಗುತ್ತೆ. ಜೊತೆಗೆ ಕೆಲಸದ ಭರದಲ್ಲಿ ಊಟದ ಸಮಯ ತಪ್ಪಿಸಬಾರದು ಅನ್ನೋ ಎಚ್ಚರಿಕೆಯೂ ಇದೆ. ಅಲ್ಲಿಂದ ಮುಂದಿನ ದಿನಗಳು ಇನ್ನಷ್ಟು ಸಂಕೀರ್ಣ ಆಗುತ್ತೆ ಅಲ್ವಾ? ಹೌದು. ಏಪ್ರಿಲ್ 24ರಂದು ಹೊರಗಿನ ಊಟ ಅಥವಾ ಅಸಮಯದ ಭೋಜನದಿಂದ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗುತ್ತೆ. ಜೀರ್ಣಕ್ರಿಯೆ ಸಮಸ್ಯೆ. ಆಮೇಲೆ ಅದೇ ದಿನ ಒರಟು ಮಾತುಗಳಿಂದಾಗಿ, ಅನಗತ್ಯ ಅನುಮಾನಗಳಿಂದಾಗಿ ಸಂಬಂಧಗಳಲ್ಲಿ ಮನಸ್ತಾಪ ಉಂಟಾಗುತ್ತೆ. ಅಂತಿಮವಾಗಿ ಏಪ್ರಿಲ್ 25ರಂದು ಬಿರುಕುಗಳ ಶಮನ ಆಗುತ್ತೆ, ವಿವಾಹದ ಮಾತುಕತೆಗೆ ಹಿರಿಯರ ಬೆಂಬಲ ಸಿಗುತ್ತೆ, ಯೋಗ ಧ್ಯಾನದಿಂದ ದೈಹಿಕ ಹಾಗೂ ಮಾನಸಿಕ ಸ್ಥಿರತೆ ಸಿಗುತ್ತೆ. ಇಲ್ಲಿ ಈ ಮೂಲದಲ್ಲಿ ದಿನಕ್ಕೆ 2-3 ಲೀಟರ್ ನೀರು ಕುಡಿಬೇಕು ಮತ್ತು ಫಾಸ್ಟ್ ಫುಡ್ ತ್ಯಜಿಸಬೇಕು ಅನ್ನೋ ಸ್ಪಷ್ಟ ಜೀವನ ಶೈಲಿಯ ಸೂಚನೆಗಳು ಇವೆ. ಹೌದು. ಆದ್ರೆ ಒಂದ್ ನಿಮಿಷ, ಇಲ್ಲಿ ಒಂದು ಕ್ಷಣ ನಿಲ್ಲೋಣ. ಏಪ್ರಿಲ್ 24ರಂದು ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗೋದು ಮತ್ತು ಅದೇ ದಿನ ಒರಟು ಮಾತುಗಳಿಂದ ಸಂಬಂಧಗಳಲ್ಲಿ ಮನಸ್ತಾಪ ಬರೋದು, ಇವೆರಡನ್ನೂ ಕೇವಲ 2 ಪ್ರತ್ಯೇಕ ಘಟನೆಗಳಂತೆ ನೋಡಲು ಸಾಧ್ಯನಾ? ಅಂದ್ರೆ ನೀವು ಗ್ರಹಗಳಿಗೂ ನಮ್ಮ ಜೀರ್ಣಕ್ರಿಯೆಗೂ ಆಮೇಲೆ ನಾವು ಮಾತಾಡುವ ಒರಟು ಮಾತಿಗೂ ನಿಜಕ್ಕೂ ಏನಾದ್ರೂ ಸಂಬಂಧ ಇರಲು ಸಾಧ್ಯವೇ? ಇದು ಬರೀ ಕಾಕತಾಳೀಯಾನೋ ಅಥವಾ ಇದ್ರ ಹಿಂದೆ ಬೇರೆನಾಡು ಕಾರ್ಯವಿಧಾನ ಅಡಗಿದೆಯೋ? ವಾವ್! ಇಲ್ಲಿಯ ಒಂದು ಅತ್ಯಂತ ಆಳವಾದ ಜೈವಿಕ ಮತ್ತು ಮಾನಸಿಕ ಕುಂಡಿ ಅಡಗಿದೆ. ವಿಜ್ಞಾನದ ಪ್ರಕಾರ ನಮ್ಮ ಹೊಟ್ಟೆಗೂ ಮತ್ತು ಮೆದುಳುಗೂ ನೇರವಾದ ಸಂಪರ್ಕ ಇದೆ. ಇದನ್ನ ಗಟ್ ಬ್ರೈನ್ ಆಕ್ಸಿಸ್ ಅಂತ ಕರೀತಾರೆ. ಓಹೋ, ಹೊಟ್ಟೆನ 2ನೇ ಮೆದುಳು ಅಂತಾರಲ್ಲ ಹಾಗೆ? ಎಕ್ಸಾಕ್ಟ್ಲಿ, 2ನೇ ಮೆದುಳು. ಏಪ್ರಿಲ್ 24ರಂದು ಕಚೇರಿಯಲ್ಲಿರುವ ವಿಪರೀತ ಒತ್ತಡದ ಕಾರಣದಿಂದ ನಾವು ಊಟದ ಸಮಯವನ್ನ ನಿರ್ಲಕ್ಷಿಸ್ತೀವಿ ಅಥವಾ ಹೊರಗಿನ ಫಾಸ್ಟ್ ಫುಡ್ ತಿಂತೀವಿ. ಇದರಿಂದ ಜೀರ್ಣಕ್ರಿಯೆ ಹದಗೆಡುತ್ತೆ. ಹೌದು. ಜೀರ್ಣಕ್ರಿಯೆ ಹದಗೆಟ್ಟಾಗ ದೇಹದಲ್ಲಿ ಅಸ್ವಸ್ಥತೆ ಮತ್ತು ಕಿರಿಕಿರಿ ಉಂಟಾಗಿ ಮೆದುಳು ಭಾವನೆಗಳನ್ನ ನಿಯಂತ್ರಿಸುವಲ್ಲಿ ವಿಫಲ ಆಗುತ್ತೆ. ಅಂದ್ರೆ ನಮ್ಮ ಹೊಟ್ಟೆ ಅಸಮತೋಲನಗೊಂಡಾಗ ನಮ್ಮ ನಾಲಿಗೆಯೂ ನಿಯಂತ್ರಣ ಕಳೆದುಕೊಳ್ಳುತ್ತೆ ಅಂತಾಯ್ತು. ನಿಖರವಾಗಿ ಅದೇ. ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿರುವಾಗ ಸಹಜವಾಗಿಯೇ ನಾವು ಬೇರೆಯವರ ಮೇಲೆ ರೇಗಾಡ್ತೀವಿ. ದೈಹಿಕ ಆರೋಗ್ಯ ಹದಗೆಟ್ಟಾಗ ಅದು ನೇರವಾಗಿ ನಮ್ಮ ಸಂಬಂಧಗಳ ಮೇಲೆ ಪ್ರಭಾವ ಬೀರುತ್ತೆ. ನಿಜ. ಇದನ್ನ ಎಷ್ಟೋ ವರ್ಷಗಳ ಹಿಂದೆಯೇ ಈ ಜ್ಯೋತಿಷ್ಯದ ಮೂಲಗಳು ಎಷ್ಟು ನಿಖರವಾಗಿ ಬೆಸೆದಿವೆ ಅನ್ನೋದು ನಿಜಕ್ಕೂ ವಿಸ್ಮಯಕಾರಿಯಾದ ಸಂಗತಿ. ದೈಹಿಕ ಅಸ್ವಸ್ಥತೆಯೇ ಸಂಬಂಧಗಳ ಬಿರುಕಿಗೆ ಕಾರಣ ಆಗೋದು ಎಂದರೆ ಇದು ಕೇವಲ ಜ್ಯೋತಿಷ್ಯ ಅಲ್ಲ, ಇದು ಸಂಪೂರ್ಣ ಜೀವಶಾಸ್ತ್ರ. ಖಂಡಿತ. ಹಾಗಾದ್ರೆ ಈ ಎಲ್ಲ ಏರಿಳಿತಗಳನ್ನ, ವೃತ್ತಿ ಜೀವನದ ಒತ್ತಡಗಳನ್ನ, ಹಣಕಾಸಿನ ಗೊಂದಲಗಳನ್ನ, ಆಮೇಲೆ ಸಂಬಂಧಗಳ ಮನಸ್ತಾಪವನ್ನ ನಿಭಾಯಿಸಲು ದಾರಿಯೇನು? ಇಲ್ಲಿ ವಿದ್ಯೆ, ಆಧ್ಯಾತ್ಮ ಮತ್ತು ನಿರ್ದಿಷ್ಟ ಪರಿಹಾರಗಳು ಮುನ್ನೆಲೆಗೆ ಬರುತ್ತೆ. ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ನೋಡಿದ್ರೆ ಏಪ್ರಿಲ್ 22ರಂದು ಏಕಾಗ್ರತೆಯ ಕೊರತೆ ಕಾಡುತ್ತೆ ಅಂತ ಹೇಳಲಾಗಿದೆ. ಇದಕ್ಕೆ ಕಾರಣ ಅದೇ ದಿನ ಮೂಡುವ ಹೊಸ ಹೊಸ ಆಲೋಚನೆಗಳೇ ಆಗಿರ್ಬೋದು ಅಲ್ವಾ? ಹೌದು. ಮೆದುಳು ನೂರಾರು ಸಾಧ್ಯತೆಗಳ ಬಗ್ಗೆ ಯೋಚಿಸುವಾಗ ಪಠ್ಯಪುಸ್ತಕದ ಮೇಲೆ ಗಮನ ಹರಿಸೋದು ಕಷ್ಟ. ಆದರೆ ಏಪ್ರಿಲ್ 23ರಂದು ಓದಿದ್ದು ನೆನಪಿನಲ್ಲಿ ಉಳಿಯುತ್ತೆ. ಆಮೇಲೆ 24ರಂದು ಹೊಸ ತಂತ್ರಜ್ಞಾನ ಅಥವಾ ಕೌಶಲ್ಯಗಳನ್ನ ಕಲಿಯುವ ಆಸಕ್ತಿ ಮೂಡುತ್ತೆ ಮತ್ತು 25ರಂದು ಪರೀಕ್ಷೆಗಳಲ್ಲಿ ಉತ್ತಮ ಫಲಾಂಶ ಬರುತ್ತೆ. ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯದ ಓದಿಗಿಂತ
ಏಪ್ರಿಲ್ 24ರಂದು ಹೊಸ ತಂತ್ರಜ್ಞಾನ ಕಲಿಯುವತ್ತ ಆಸಕ್ತಿ ಮೂಡೋದು ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ಬೆಳವಣಿಗೆ. ಹೌದು, ಕೌಶಲ್ಯ ಬೆಳವಣಿಗೆ. ಒತ್ತಡದ ದಿನಗಳಲ್ಲಿ ಹೊಸ ಕೌಶಲ್ಯಗಳನ್ನು ಕಲಿಯೋದು ಮೆದುಳನ್ನ ಸಕಾರಾತ್ಮಕವಾಗಿ ಕಾರ್ಯನಿರತವಾಗಿಡಲು ಸಹಾಯ ಮಾಡುತ್ತೆ. ಈ ಮಾಹಿತಿಯ ನಡುವೆ ಕಲಿಯುವ ಆಸಕ್ತಿ ಇರೋವರಿಗೆ ನಾವು ಮೂಲಗಳಲ್ಲಿ ಉಲ್ಲೇಖಿಸಲಾಗಿರುವ ಒಂದು ಜಾಹೀರಾತಿನ ಬಗ್ಗೆಯೂ ನಿಷ್ಪಕ್ಷಪಾತವಾಗಿ ವರದಿ ಮಾಡಬೇಕಿದೆ. ಹೇಳಿ. ಶ್ರೀ ಕಾಳಿಕಾದೇವಿ ಜ್ಯೋತಿಷ್ಯಾಲಯದ ಜಿ ಲಕ್ಷ್ಮಣರಾಜು ಅವರ ಮೊಬೈಲ್ ಸಂಖ್ಯೆ 8056392884. ಇವರು ಪ್ರೇಮ, ಆಸ್ತಿ ತಕರಾರು, ವಶೀಕರಣ, ಮನೆಯಲ್ಲಿ ಕೇಳಿಸುವ ಶಬ್ದಗಳು ಮತ್ತು ಪೀಡಕಲೆಗಳಂತಹ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾರೆ ಅನ್ನೋ ಅಂಶವನ್ನ ಮೂಲದಲ್ಲಿ ಸೇರಿಸಲಾಗಿದೆ. ಇದು ಮೂಲದಲ್ಲಿರುವ ಜಾಹೀರಾತು ಮಾಹಿತಿಯಾಗಿದ್ದು ಯಾವುದೇ ಒಲವು ಅಥವಾ ವಿರೋಧವಿಲ್ಲದೆ ಅದರ ಯಥಾವತ್ ವರದಿಯಷ್ಟೇ ಇದಾಗಿದೆ. ಖಂಡಿತ. ಇನ್ನು ಈ ವಿಶ್ಲೇಷಣೆಯ ಮೂಲ ಮಾಹಿತಿಯಲ್ಲಿ ಉಲ್ಲೇಖಿಸಲಾದ ಕೆಲವು ನಿರ್ದಿಷ್ಟ ಅದೃಷ್ಟದ ಅಂಶಗಳ ಬಗ್ಗೆ ಗಮನಹರಿಸುವುದು ಮುಖ್ಯ. ಅದೃಷ್ಟದ ಸಂಖ್ಯೆಗಳಾಗಿ 3, 9 ಮತ್ತು 18 ನೀಡಲಾಗಿದೆ ಅಲ್ವಾ? ಹೌದು. ಕೆಂಪು, ಕಿತ್ತಳೆ ಮತ್ತು ಬಂಗಾರದ ಬಣ್ಣಗಳು ಈ 4 ದಿನಗಳಿಗೆ ಅದೃಷ್ಟದ ಬಣ್ಣಗಳಾಗಿವೆ. ಏಪ್ರಿಲ್ 23 ಮತ್ತು 25 ಅತ್ಯಂತ ಶುಭ ದಿನಗಳಾಗಿದ್ದು ಯಾವುದೇ ಹೊಸ ಕೆಲಸ ಪ್ರಾರಂಭಿಸಲು ಬೆಳಿಗ್ಗೆ 6ರಿಂದ 9 ಗಂಟೆಯ ಸಮಯ ಪ್ರಶಸ್ತ ಅಂತ ತಿಳಿಸಲಾಗಿದೆ. ಮತ್ತೆ ಪರಿಹಾರಗಳ ವಿಚಾರಕ್ಕೆ ಬಂದ್ರೆ ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರು ಅಂದ್ರೆ ಅರ್ಘ್ಯ ಸಮರ್ಪಣೆ ಮಾಡೋದು, ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡೋದು, ಹನುಮಾನ್ ಚಾಲೀಸಾ ಪಠಣ, ಆಮೇಲೆ ಕೆಂಪು ಹೂವುಗಳನ್ನ ಸಮರ್ಪಿಸೋದು ಶುಭಪ್ರದ ಅಂತ ಹೇಳಲಾಗಿದೆ. ಜೊತೆಗೆ ಪ್ರತಿದಿನ ಕನಿಷ್ಠ 10 ನಿಮಿಷಗಳ ಕಾಲ ಧ್ಯಾನ ಮಾಡೋದು ಕಡ್ಡಾಯ ಅನ್ನೋ ಸಲಹೆಯೂ ಇದೆ. ಹೌದು. ಈ ಪರಿಹಾರಗಳನ್ನ ವಿಮರ್ಶಿಸಿದಾಗ ಬೆಳಿಗ್ಗೆ 6ರಿಂದ 9 ಗಂಟೆಯ ಶುಭ ಸಮಯದಲ್ಲಿ ಎದ್ದು 10 ನಿಮಿಷಗಳ ಕಾಲ ಧ್ಯಾನ ಮಾಡೋದು, ಸೂರ್ಯನ ಬೆಳಕಿಗೆ ಮೈಯೊಡ್ಡೋದು ಇವೆಲ್ಲವೂ ಕೇವಲ ಪೂಜಾ ವಿಧಿವಿಧಾನಗಳಷ್ಟೇ ಅಲ್ಲ, ಬದಲಾಗಿ ವೈಜ್ಞಾನಿಕವಾಗಿ ನಮ್ಮ ದಿನದ ಒತ್ತಡವನ್ನ ನಿರ್ವಹಿಸಲು ವಿನ್ಯಾಸಗೊಳಿಸಲಾದ ಅತ್ಯುತ್ತಮ ಜೀವನ ಶೈಲಿಯಂತೆ ಕಾಣ್ತಿಲ್ವಾ? ಖಂಡಿತವಾಗಿಯೂ. ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ಶೈಲಿಯೇ ನಮ್ಮ ಮೊದಲ ರಕ್ಷಾ ಕವಚ. ಬೆಳಗ್ಗೆ 6ರಿಂದ 9 ಗಂಟೆಯ ಸಮಯವು ವಾತಾವರಣದಲ್ಲಿ ಅತ್ಯಂತ ಕಡಿಮೆ ಶಬ್ದಮಾಲಿನ್ಯ ಇರುವ ಪ್ರಶಾಂತವಾದ ಸಮಯ. ಆ ಸಮಯದಲ್ಲಿ 10 ನಿಮಿಷಗಳ ಧ್ಯಾನ ಮಾಡೋದ್ರಿಂದ ಮೆದುಳಿಗೆ ಹೆಚ್ಚಿನ ಆಕ್ಸಿಜನ್ ಅಂದ್ರೆ ಆಮ್ಲಜನಕ ಪೂರೈಕೆಯಾಗುತ್ತೆ. ಹೌದು. ಮತ್ತು ದೇಹದಲ್ಲಿ ಕಾರ್ಟಿಸೋಲ್ ಅನ್ನೋ ಒತ್ತಡದ ಹಾರ್ಮೋನ್ ಮಟ್ಟ ಗಣನೀಯವಾಗಿ ಕಡಿಮೆಯಾಗುತ್ತೆ. ಅದೇ ರೀತಿ ಸೂರ್ಯನಿಗೆ ನೀರು ಅರ್ಪಿಸುವ ಆಚರಣೆಯ ಮೂಲಕ ಮುಂಜಾನೆಯ ಎಳೆಯ ಬಿಸಿಲಿಗೆ ನಾವು ಮೈಯೊಡ್ಡುತ್ತೇವೆ. ಇದರಿಂದ ದೇಹಕ್ಕೆ ಅತ್ಯಗತ್ಯವಾದ ವಿಟಮಿನ್ ಡಿ ದೊರೆಯುತ್ತೆ. ಎಕ್ಸಾಕ್ಟ್ಲಿ. ದೈಹಿಕ ಆಯಾಸ ಮತ್ತು ಮಾನಸಿಕ ಕಿರಿಕಿರಿಯನ್ನ ಕಡಿಮೆ ಮಾಡಲು ವಿಟಮಿನ್ ಡಿ ಬಹಳ ಮುಖ್ಯ. ಅಂದ್ರೆ ಆಧ್ಯಾತ್ಮಿಕ ಆಚರಣೆಗಳ ಹೊದಿಕೆಯೊಳಗೆ ಮನುಷ್ಯನ ದಿನನಿತ್ಯದ ದೈಹಿಕ ಮತ್ತು ಮಾನಸಿಕ ಸ್ಥಿರತೆಯನ್ನ ಕಾಪಾಡುವ ಕರಾರುವಕ್ಕ ವೈಜ್ಞಾನಿಕ ದಿನಚರಿಯನ್ನ ಇಲ್ಲಿ ಕಟ್ಟಿಕೊಡಲಾಗಿದೆ. ಒಟ್ಟಾರೆಯಾಗಿ ಈ 4 ದಿನಗಳ ಸಮಗ್ರ ವಿಶ್ಲೇಷಣೆಯನ್ನ ಕ್ರೋಢೀಕರಿಸುವುದಾದರೆ ಇದು ನಮ್ಗೆ ತಾಳ್ಮೆ, ಕೋಪದ ನಿಯಂತ್ರಣ ಮತ್ತು ಸಕಾರಾತ್ಮಕ ಚಿಂತನೆಯ ಪ್ರಾಮುಖ್ಯತೆಯ ಪಾಠವನ್ನ ಪದೇ ಪದೇ ನೆನಪಿಸುತ್ತೆ. ನಿಜ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳಿರ್ಲಿ, ಹಣಕಾಸಿನ ದಿಢೀರ್ ಹರಿವಿರ್ಲಿ ಅಥವಾ ಸಂಬಂಧಗಳಲ್ಲಿ ಬರುವ ಸಣ್ಣಪುಟ್ಟ ಬಿರುಕುಗಳಿರ್ಲಿ, ಎಲ್ಲದಕ್ಕೂ ಆತುರದ ನಿರ್ಧಾರಗಳು ಅಪಾಯವನ್ನ ಮಾತ್ರ ತಂದೊಡ್ಡುತ್ತೆ. ಏಪ್ರಿಲ್ 22ರ ಹೊಸತನ, 23ರ ಉತ್ಸಾಹ, 24ರ ವಿಪರೀತ ಒತ್ತಡ ಮತ್ತು 25ರ ತಾಳ್ಮೆಯ ನಿರ್ಧಾರ ಇವುಗಳ ನಡುವಿನ ಸಮತೋಲನವನ್ನ ಕಾಯ್ದುಕೊಳ್ಳಲು ಧೈರ್ಯ ಮತ್ತು ಆತ್ಮವಿಶ್ವಾಸ ವಿಜಯದ ಮೆಟ್ಟಿಲುಗಳು ಅನ್ನೋದನ್ನ ಈ ಅಧ್ಯಯನ ಸ್ಪಷ್ಟಪಡಿಸುತ್ತೆ. ಸರಿಯಾದ ಮಾತು. ಕೋಪ ಬಂದಾಗ ಅಥವಾ ಹೊಟ್ಟೆ ಕೆಟ್ಟಾಗ ಒರಟಾಗಿ ಪ್ರತಿಕ್ರಿಯಿಸದಿರೋದು, ದುಡ್ಡು ಬಂದ ತಕ್ಷಣ ಮಾರುಕಟ್ಟೆ ರಿಯಾಲಿಟಿ ನೋಡದೆ ಹೂಡಿಕೆ ಮಾಡದಿರೋದು, ಆಮೇಲೆ ಒತ್ತಡವಿದ್ದಾಗ ಅಹಂಕಾರವನ್ನ ಬದಿಗಿಟ್ಟು ಸಮಯ ನಿರ್ವಹಣೆ ಮಾಡೋದು, ಇವು ಈ ಆಳವಾದ ವಿಶ್ಲೇಷಣೆಯಿಂದ ನಾವು ಕಲಿಬಹುದಾದ ಅತಿದೊಡ್ಡ ಜೀವನ ಪಾಠಗಳು. ಖಂಡಿತ. ಪ್ರತಿಯೊಂದು ಗ್ರಹಗತಿಯ ಸವಾಲು ಕೂಡ ನಮ್ಮನ್ನ ನಾವೇ ತಿದ್ದುಕೊಳ್ಳಲಿರುವ ಒಂದು ಅವಕಾಶವಷ್ಟೇ. ಈ ವಿಶ್ಲೇಷಣೆಯ ಕೊನೆಯಲ್ಲಿ ಜ್ಞಾನವನ್ನು ಅರಸುವ ಪ್ರತಿಯೊಬ್ಬರಲ್ಲೂ ಒಂದು ಪ್ರಚೋದನಾತ್ಮಕ ಚಿಂತನೆಯನ್ನ ಅಥವಾ ಪ್ರಶ್ನೆಯನ್ನ ಹುಟ್ಟುಹಾಕಲು ನಾನು ಬಯಸ್ತೀನಿ. ನಾವು ಈ ಸಂಪೂರ್ಣ ಮಾಹಿತಿಯನ್ನ ಕೇವಲ ಮೇಷರಾಶಿಯ ಏಪ್ರಿಲ್ ತಿಂಗಳ 4 ದಿನಗಳ ಭವಿಷ್ಯ ಅಂತ ಮಾತ್ರ ನೋಡದೆ ಇದನ್ನೊಂದು ಮಾನವನ ಮನೋವಿಜ್ಞಾನದ ನಕ್ಷೆ
ಅಂದ್ರೆ ಸೈಕೊಲಾಜಿಕಲ್ ಬ್ಲೂಪ್ರಿಂಟ್ ಅಂತ ಪರಿಗಣಿಸಿದ್ರೆ ಹೇಗೆ? ವಾವ್, ಇದೊಂದು ಅದ್ಭುತವಾದ ದೃಷ್ಟಿಕೋನ. ಒಮ್ಮೆ ಆಳವಾಗಿ ಯೋಚಿಸಿ ನೋಡಿ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಎದುರಿಸುವ ಯಾವುದೇ ದೊಡ್ಡ ಸವಾಲಿನ ಸಂದರ್ಭದಲ್ಲಿ ಮೊದಲು ಒಂದು ಹೊಸ ಆಲೋಚನೆಯ ಉತ್ಸಾಹ ಬರುತ್ತೆ. ಏಪ್ರಿಲ್ 22ರಂತೆ ಹೌದು. ಮಿತಿಮೀರಿದಾಗ ದೈಹಿಕ ಆಯಾಸ, ಒರಟು ಮಾತು, ಕೋಪ ಹೊರಬರುತ್ತೆ. ಏಪ್ರಿಲ್ 24ರಂತೆ ನಿಜ ನಿಜ. ಆಮೇಲೆ ಕೊನೆಯಲ್ಲಿ ಅದೆಲ್ಲವನ್ನೂ ಅನುಭವಿಸಿ ಒಂದು ಹಂತದಲ್ಲಿ ಎಲ್ಲವನ್ನೂ ದಾಟಿ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳುವ ಪ್ರಬುದ್ಧತೆ ಬರುತ್ತೆ. ಏಪ್ರಿಲ್ 25ರಂತೆ ರಾಶಿ ಯಾವುದಾದ್ರೂ ಆಗಿರ್ಲಿ, ಈ 4 ಹಂತಗಳ ಮಾನಸಿಕ ಚಕ್ರವನ್ನ ನಮ್ಮ ದೈನಂದಿನ ಜೀವನದ ಯಾವುದೇ ದೊಡ್ಡ ಸಮಸ್ಯೆಗೆ ಅಥವಾ ಪ್ರಾಜೆಕ್ಟ್ಗೆ ಅನ್ವಯಿಸಿಕೊಂಡ್ರೆ ನಾವು ಎಂತಹ ಕಠಿಣ ಬಿರುಗಾಳಿಯನ್ನಾದ್ರೂ ಸುಲಭವಾಗಿ ಎದುರಿಸಬಹುದಲ್ವೇ? ಖಂಡಿತವಾಗಿಯೂ ಎದುರಿಸಬಹುದು. ಯಾವುದೇ ಬಿರುಗಾಳಿಯಲ್ಲಿ ಚುಕ್ಕಾಣಿ ಹಿಡಿದವನ ಮನಸ್ಸು ಶಾಂತವಾಗಿದ್ರೆ ಆ ಹಡಗು ಸುರಕ್ಷಿತವಾಗಿ ದಡ ಸೇರೋದು ನಿಶ್ಚಿತ. ಈ ಹೊಸ ದೃಷ್ಟಿಕೋನದೊಂದಿಗೆ ಇಂದಿನ ನಮ್ಮ ಈ ಆಳವಾದ ಅಧ್ಯಯನವನ್ನ ಇಲ್ಲಿಗೆ ಸಂಪನ್ನಗೊಳಿಸೋಣ. ಆಲೋಚಿಸ್ತಾ ಇರಿ, ಹೊಸತನ್ನ ಕಲಿತಾ ಇರಿ.